ಈ ವಸ್ತುಗಳನ್ನು ಪರ್ಸ್ನಲ್ಲಿ ಎಂದಿಗೂ ಇಟ್ಟುಕೊಳ್ಳಲೇಬಾರದು. ಪರ್ಸ್ನಲ್ಲಿ ಇಟ್ಟುಕೊಳ್ಳುವ ಈ ವಸ್ತುಗಳು ನಿಮ್ಮ ಸಾಲವನ್ನು ಹೆಚ್ಚಿಸುತ್ತದೆ. ದುಡಿದ ದುಡ್ಡು ಕೈಯಲ್ಲಿ ನಿಲ್ಲುವುದಿಲ್ಲ, ಎಚ್ಚರ. ಕೆಲವೊಮ್ಮೆ ಶುಭ ಎನ್ನುವ ಕಾರಣಕ್ಕೆ ನಾವು ಕೆಲವು ವಸ್ತುಗಳನ್ನು ಪರ್ಸ್ನಲ್ಲಿ ಇಟ್ಟುಕೊಳ್ತೇವೆ. ಆದರೆ ಈ ವಸ್ತುಗಳ ಕಾರಣದಿಂದಲೇ ನಮ್ಮ ಕೈಯಲ್ಲಿ ಹಣ ಉಳಿಯುವುದಿಲ್ಲ. ಯಾಕೆಂದರೆ ಈ ವಸ್ತುಗಳು ಹಣದ ನಷ್ಟಕ್ಕೆ ಕಾರಣವಾಗ್ತದೆ. ಇಂದಿನ ಡಿಜಿಟಲ್ ಯುಗದಲ್ಲಿ ಎಲ್ಲ ಹಣಕಾಸು ಕೆಲಸಗಳು ಡಿಜಿಟಲ್ ವಹಿವಾಟಿನಲ್ಲಿ ನಡೆದು ಹೋಗ್ತದೆ. ಆದರೂ ಅನೇಕ ಜನರು ಪರ್ಸ್ ಬಳಸ್ತಾರೆ. ಈ ಪರ್ಸ್ನಲ್ಲಿ ಹಣ, ನಾಣ್ಯಗಳು, ವಿವಿಧ ಬಿಲ್ಗಳು ಮತ್ತು ಫೋಟೋಗಳನ್ನು ಇಟ್ಟುಕೊಳ್ತಾರೆ. ಆದರೆ ವಾಸ್ತು ಪ್ರಕಾರ ಪರ್ಸ್ನಲ್ಲಿ ಕೆಲವು ರೀತಿಯ ವಸ್ತುಗಳನ್ನು ಇಡುವುದು ಒಳ್ಳೆಯದಲ್ಲ. ಏಕೆಂದರೆ ಪರ್ಸ್ ಹಣವನ್ನಷ್ಟೇ ಇಡುವ ಸ್ಥಳವಾಗಿದೆ. ಅಂದರೆ ಅದು ಲಕ್ಷ್ಮೀ ದೇವಿಯ ವಾಸಸ್ಥಾನವಾಗಿದೆ. ಈ ಕಾರಣಕ್ಕಾಗಿಯೇ ಪರ್ಸ್ನಲ್ಲಿ ನಕಾರಾತ್ಮಕತೆ ಉಂಟು ಮಾಡುವ ಯಾವುದೇ ವಸ್ತುಗಳನ್ನು ಇಡಬಾರ್ದು. ಹಾಗೆ ಇಡುವುದರಿಂದ ಅದೃಷ್ಟದ ಬದಲು ದುರಾದೃಷ್ಟ ಹೆಚ್ಚುತ್ತದೆ. ಸಾಲದ ಹೊರೆ, ಕೌಟುಂಬಿಕ ಕಲಹಗಳು ತೆರೆದೋರ್ತವೆ. ಹಾಗಾಗಿ ಪರ್ಸ್ನಲ್ಲಿ ಯಾವ ವಸ್ತುಗಳನ್ನು ಇಡಬಾರದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಿಮ್ಮ ಪರ್ಸ್ನಲ್ಲಿ ಹರಿದ ನೋಟುಗಳು ಅಥವಾ ನಾಣ್ಯಗಳನ್ನು ಎಂದಿಗೂ ಇಡಬೇಡಿ. ಇದು ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೇಬಿನಲ್ಲಿ ಹಣ ಉಳಿಯದಿರಲು ಇದು ಬಹಳ ಮುಖ್ಯವಾದ ಕಾರಣ. ನಿಮ್ಮ ವ್ಯಾಲೆಟ್ನಲ್ಲಿ ಅನಗತ್ಯ ಹಣವನ್ನು ಎಂದಿಗೂ ಇಡಬೇಡಿ. ನೋಟುಗಳನ್ನು ಮಡಚಿ ಪರ್ಸ್ನಲ್ಲಿ ಇಟ್ಟುಕೊಳ್ಳುವ ಬದಲು ಚೆನ್ನಾಗಿ ಉದ್ದಕ್ಕೆ ಪರ್ಸ್ನಲ್ಲಿ ನೀಟಾಗಿ ಇಟ್ಕೊಳ್ಳಿ. ನಿಮ್ಮ ಕೈಚೀಲದಲ್ಲಿ ಎಷ್ಟು ಹಣವಿದೆ ಎಂದು ನೀವು ಯಾವಾಗಲೂ ತಿಳಿದಿರಬೇಕು. ಇನ್ನು ನಿಮ್ಮ ಪರ್ಸ್ನಲ್ಲಿ ಹಳೆಯ ಬಿಲ್ಗಳು ಮತ್ತು ರಶೀದಿಗಳನ್ನು ಎಂದಿಗೂ ಇಟ್ಟುಕೊಳ್ಬೇಡಿ. ಇದು ಆರ್ಥಿಕ ನಷ್ಟಕ್ಕೆ ಕಾರಣವಾಗಬಹುದು. ಬಿಲ್ಗಳು ಮತ್ತು ರಶೀದಿಗಳನ್ನು ಬೇರೆ ಸ್ಥಳಗಳಲ್ಲಿ ಇರಿಸಿ ಅಥವಾ ಅಗತ್ಯವಿಲ್ಲ ಎಂದಾದರೆ ಎಸೆದು ಬಿಡಿ. ಸುಮ್ಮನೆ ಪರ್ಸ್ನಲ್ಲಿ ಕಾಗದಗಳನ್ನು ತುಂಬಬೇಡಿ. ಇನ್ನು ಅಪ್ಪಿತಪ್ಪಿಯೂ ಪರ್ಸ್ನಲ್ಲಿ ಚೂಪಾದ ವಸ್ತುಗಳನ್ನು ಇಟ್ಟುಕೊಳ್ಬೇಡಿ. ಒಂದು ವೇಳೆ ಹರಿತವಾದ ವಸ್ತುವನ್ನು ಪರ್ಸ್ನಲ್ಲಿ ಇಟ್ಟಿದ್ದೇ ಆದರೆ ಅದು ಲಕ್ಷ್ಮೀ ದೇವಿಯನ್ನು ಅವಮಾನಿಸಿದ ಹಾಗೆ. ಅಂತಹ ಪರ್ಸ್ನಲ್ಲಿ ಎಂದಿಗೂ ಹಣ ಉಳಿಯುವುದಿಲ್ಲ. ಇನ್ನು ಕೀಗಳನ್ನು ಎಂದಿಗೂ ಪರ್ಸ್ನಲ್ಲಿ ಇಡಬಾರ್ದು. ಹೀಗೆ ಮಾಡಿದರೆ ಬಡತನ ಹೆಚ್ಚಾಗ್ತದೆ. ಜೊತೆಗೆ ಮನೆಯೊಳಗೆ ನಕಾರಾತ್ಮಕ ಶಕ್ತಿ ಬರ್ತದೆ ಎಂದು ನಂಬಲಾಗಿದೆ. ಇನ್ನು ಕೆಲವರು ಶುಭ ಅಂದುಕೊಂಡೇ ಪರ್ಸ್ನಲ್ಲಿ ದೇವರ ಚಿತ್ರಗಳನ್ನು ಇಟ್ಟುಕೊಳ್ತಾರೆ. ಆದರೆ ಹಾಗೆ ಮಾಡಬಾರ್ದು. ಇದು ದೇವರನ್ನು ಅವಮಾನಿಸಿದ ಹಾಗೆ. ಜೊತೆಗೆ ಯಾವುದೇ ಜೀವಂತ ಅಥವಾ ಸತ್ತ ವ್ಯಕ್ತಿಯ ಭಾವಚಿತ್ರವನ್ನು ಪರ್ಸ್ನಲ್ಲಿ ಇಡಬಾರ್ದು. ಹಾಗಾಗಿ ಹೀಗೆ ಮಾಡೋದ್ರಿಂದ ಆರ್ಥಿಕ ನಷ್ಟ ಉಂಟು ಮಾಡುತ್ತದೆ. ಇನ್ನು ಸಾಲ ಪಡೆದ ಹಣವನ್ನು ಪರ್ಸ್ನಲ್ಲಿ ಇಡಬಾರ್ದು. ಎರವಲು ಪಡೆದ ಹಣವನ್ನು ಪರ್ಸ್ನಲ್ಲಿ ಇಡುವುದರಿಂದ ಸಾಲದ ಹೊರೆ ಹೆಚ್ಚಾಗ್ತದೆ ಮತ್ತು ಆರ್ಥಿಕ ನಷ್ಟಕ್ಕೂ ಇದು ಕಾರಣವಾಗ್ತದೆ. ಅಷ್ಟೇ ಅಲ್ಲದೆ ಇಂತಹ ಹಣಗಳಿಂದ ಆರೋಗ್ಯದ ಮೇಲೆ ತೀವ್ರ ಪರಿಣಾಮ ಬೀರ್ತದೆ. ಇನ್ನು ಲಕ್ಷ್ಮೀ ದೇವಿಯನ್ನು ಸಂಪತ್ತು ಮತ್ತು ಸಮೃದ್ಧಿಯ ದೇವತೆ ಎಂದು ಪರಿಗಣಿಸಲಾಗ್ತದೆ. ಹಾಗಾಗಿ ವಾಸ್ತುಶಾಸ್ತ್ರದ ಪ್ರಕಾರ ನೀವು ಲಕ್ಷ್ಮೀ ದೇವಿಯ ನಾಣ್ಯವನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಂಡ್ರೆ ಅದು ಹಣವನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ. ಇದಕ್ಕಾಗಿ ನೀವು ಚಿನ್ನ ಅಥವಾ ಬೆಳ್ಳಿ ನಾಣ್ಯವನ್ನು ಆಯ್ಕೆ ಮಾಡಬಹುದು. ಅಥವಾ ನೀವು ತಾಮ್ರದ ನಾಣ್ಯವನ್ನು ಸಹ ಬಳಸಬಹುದು. ನಾಣ್ಯವನ್ನು ಯಾವಾಗಲೂ ಸ್ವಚ್ಛವಾಗಿಡಬೇಕು ಎಂಬುದನ್ನು ನೆನಪಿನಲ್ಲಿಟ್ಕೊಳ್ಳಿ. ಹೀಗೆ ಪರ್ಸ್ ಅಥವಾ ವ್ಯಾಲೆಟನ್ನು ಹಣವನ್ನು ಇಡಲು ಮಾತ್ರ ಮೀಸಲಾಗಿಡಬೇಕೇ ಹೊರತು ಅದರಲ್ಲಿ ಬೇಡದ ವಸ್ತುಗಳನ್ನು ತುಂಬಿಕೊಳ್ಳಬಾರದು.